Dear 9th standard student, welcome to our Edu All-Rounder channel. Today we are going to learn your first poem Upagupta. This poem is written by Rabindranath Tagore, greatest of India's modern poet. He was awarded the Nobel Prize for his book Gitanjali. Now we will go through the poem. Upagupta, the disciple of Buddha, lay asleep on the dust by the city wall of Mathura. Lamps were all out, doors were all shut, and stars were all hidden by the murky sky of August. This poem is about the story of Buddhist monk Upagupta, a disciple of Lord Buddha. What is meaning of disciple? Disciple means follower of a religion. He is a ಸ್ಟೂಡೆಂಟ್ ಪ್ಯೂಪಿಲ್, ಅನುಯಾಯಿ, ಶಿಷ್ಯ, ವಿದ್ಯಾರ್ಥಿ ಅಂತ. ಉಪಗುಪ್ತ ಬುದ್ಧನ ವಿದ್ಯಾರ್ಥಿ, ಅವನ ಅನುಯಾಯಿ. ಅವನು ಏನು ಮಾಡ್ತಾ ಇದ್ದ? ಲೇ ಅಸ್ಲೀಪ್ ಆನ್ ದ ಡಸ್ಟ್ ಬೈ ದ ಸಿಟಿ ವಾಲ್ ಆಫ್ ಮಥುರಾ. ಲ್ಯಾಂಪ್ಸ್ ವೇರ್ ಆಲ್ ಔಟ್, ಡೋರ್ಸ್ ವೇರ್ ಆಲ್ ಶಟ್, and stars were all hidden by the murky sky of August. Murky sky ಅಂದರೆ ಮಬ್ಬಾದ, ಮುಸುಕಾದ, ಕತ್ತಲೆಯಿಂದ ಕವಿದ ಆಕಾಶ ಅಂತ. ಮರ್ಕಿ ಸ್ಕೈ, ಮಬ್ಬಾದ ಅಂತ. ಲ್ಯಾಂಪ್ಸ್ ವೇರ್ ಆಲ್ ಔಟ್, ಎಲ್ಲ ದೀಪಗಳು ಆರಿಸಲ್ಪಟ್ಟಿವೆ. ಡೋರ್ಸ್ ವೇರ್ ಆಲ್ ಶಟ್, ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ. ಆ್ಯಂಡ್ ಸ್ಟಾರ್ಸ್ ವೇರ್ ಆಲ್ ಹಿಡನ್, ನಕ್ಷತ್ರಗಳು ಎಲ್ಲ ಮರೆಯಾಗಿವೆ. ಆ ಮಬ್ಬಾದ ಕತ್ತಲೆ ತುಂಬಿದ ಆಕಾಶದಲ್ಲಿ ನಕ್ಷತ್ರಗಳು ಮರೆಯಾಗಿವೆ. ಆಗ ಆ ಉಪಗುಪ್ತ ಒಂದು ಮಣ್ಣು ತುಂಬಿದಂತಹ ಒಂದು ಗೋಡೆಗೆ, ಮಥುರಾ ನಗರದ ಗೋಡೆಗೆ ಹೊರಗಿ ಮಲಗಿಕೊಂಡಿದ್ದಾನೆ. ಆವಾಗ ಏನಾಗ್ತದೆ ಅನ್ನೋದು ಇಲ್ಲಿನ ಸಂದರ್ಭ. Whose feet were those tinkling with anklets? ಅವಳ ಪಾದಗಳು ಟಿಂಕ್ಲಿಂಗ್, ಮೇಕಿಂಗ್ ಎ ಪ್ಲೀಸೆಂಟ್ ಮೆಟಾಲಿಕ್ ಸೌಂಡ್. ಸುಮಧುರ ಶಬ್ದ, ಪ್ಲೀಸೆಂಟ್ ಮೆಟಾಲಿಕ್ ಸೌಂಡ್ ಮಾಡುತ್ತಾ, ಟಚಿಂಗ್ ಹಿಸ್ ಬ್ರೆಸ್ಟ್ ಆಫ್ ಎ ಸಡನ್, ಅವನ ಎದೆಯ ಭಾಗವನ್ನು ಯಾರೋ ಮುಟ್ಟಿದ ಹಾಗಾಯಿತು. ಹಿ ವೋಕಪ್ ಸ್ಟಾರ್ಟಲ್ಡ್, ಅವನಿಗೆ ಎಚ್ಚರವಾಯಿತು. ಸ್ಟಾರ್ಟಲ್ಡ್ ಅಂದರೆ ಎಕ್ಸ್ಟ್ರೀಮ್ಲಿ ಸರ್ಪ್ರೈಸ್ಡ್. ಅವನಿಗೆ ಇದ್ದಕ್ಕಿದ್ದಂತೆ ಆಶ್ಚರ್ಯವಾಗಿ ಎದ್ದು ನೋಡಿದ. ಆ್ಯಂಡ್ ದ ಲೈಟ್ ಫ್ರಮ್ ಎ ವುಮನ್ಸ್ ಲ್ಯಾಂಪ್, ಆ ಮಹಿಳೆ ಹಿಡಿದಿರುವಂತಹ ಒಂದು ಬೆಳಕು, ಆ ದೀಪದ ಲ್ಯಾಂಪ್, ದೀಪದ ಬೆಳಕು, ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್. ಇಲ್ಲಿ ಕವಿ ಏನು ಹೇಳ್ತಾನೆ ನೋಡಿ, ಸ್ಟ್ರಕ್ ಹಿಸ್ ಫಾರ್ ಗಿವಿಂಗ್ ಐಸ್, ಅವನ ಕಣ್ಣಿಗೆ ಗೋಚರವಾಯಿತು. ಫಾರ್ ಗಿವಿಂಗ್ ಐಸ್ ಅಂದರೆ ಒಂದು ದಯಾಮಯಿ ಕಣ್ಣು ಅಂತ, ಒಂದು ಎಲ್ಲವನ್ನು ಕ್ಷಮಿಸಿ ಬಿಡುವಂತಹ ಕಣ್ಣು. ಯಾರ್ದು? ಉಪಗುಪ್ತನದು. ಅವನ ಆ ದಯಾಮಯಿ ಕಣ್ಣಿಗೆ ಒಬ್ಬ ಮಹಿಳೆ ಒಂದು ದೀಪವನ್ನು ಹಿಡಿದದ್ದು ಕಂಡು ಬಂದಿತು. ಇಟ್ ವಾಸ್ ದ ಡಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್. ಅವಳು ಆ ನರ್ತಕಿ, ಡಾನ್ಸಿಂಗ್ ಗರ್ಲ್ ಸ್ಟಾರ್ಡ್ ವಿತ್ ಜುವೆಲ್ಸ್, ಎಲ್ಲ ಆಭರಣಗಳನ್ನು ಹಾಕಿಕೊಂಡಿದ್ದಳು, ಆಭರಣಗಳಿಂದ ಶೃಂಗಾರಗೊಂಡಿದ್ದಳು. ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್, ವೇರಿಂಗ್ ಎ ಪೇಲ್ ಬ್ಲೂ ಮ್ಯಾಂಟಲ್. ಮ್ಯಾಂಟಲ್ ಅಂದರೆ ಒಂದು ತೋಳಿಲ್ಲದ ಸಡಿಲವಾದ ಒಂದು ಪೋಷಾಕು, ಅದನ್ನು ಅವಳು ಧರಿಸಿದ್ದಳು. ಡ್ರಂಕ್ ವಿತ್ ಅ ವೈನ್ ಆಫ್ ಅವರ್ ಯೂತ್, ಡ್ರಂಕ್ ವಿತ್ ಅ ವೈನ್ ಆಫ್ ಅವರ್ ಯೂತ್. ಒಂದು ವೈನ್ ಅಂದರೆ ನಿಮ್ಗೆ ಗೊತ್ತು, ಮಾದಕ ಪಾನೀಯ. ಒಂದು ಮಾದಕತೆಯನ್ನು ಹೊಂದಿದ್ದಳು. ಅವಳ ಯೂತ್ ಅಂದರೆ ಅವಳ ಯೌವನದ ಮಾದಕತೆಯನ್ನು ಹೊಂದಿರುವ ಒಂದು ತರುಣಿಯಾಗಿದ್ದಳು ಅಂತ ಅವಳು. ಶಿ ಲೋವರ್ಡ್ ಹರ್ ಲ್ಯಾಂಪ್,
ತನ್ನ ದೀಪವನ್ನು ತೆಳಗಡೆ ಮಾಡಿ ಆ್ಯಂಡ್ ಸಾ ದ ಯಂಗ್ ಫೇಸ್ ಅಸ್ಟರ್ಲಿ ಬ್ಯೂಟಿಫುಲ್. ಅವಳು ತನ್ನ ದೀಪವನ್ನು ತೆಳಗಿಳಿಸಿ ಆ ತರುಣನ ಉಪಗುಪ್ತ, ಅವನು ಕೂಡ ತರುಣ, ಅವನ ಮುಖವನ್ನು ನೋಡಿದಳು. ಆಸ್ಟರ್ಲಿ ಬ್ಯೂಟಿಫುಲ್. ಇಲ್ಲಿ ನೋಡಿ, ಆಸ್ಟರ್ಲಿ ಅಂದರೆ ಆ ತಪಸ್ಸಿನ ಒಂದು ಕಾಂತಿಯುಕ್ತ, ಒಂದು ಶಾಂತ ಕಳೆಯನ್ನು ಹೊಂದಿರುವಂತಹ ಮುಖ ಅವನದು. ಯಾರದು? ಉಪಗುಪ್ತನದು. ಒಂದು ತಪಸ್ಸಿನ ಉಗ್ರ ಸಂಯಮದ, ಒಂದು ಸೌಂದರ್ಯದ, ಒಂದು ಶಾಂತ ಕಳೆಯ ಮುಖ ಹೊಂದಿತ್ತು ಅಂತ ಇಲ್ಲಿ ಕವಿ ವರ್ಣಿಸ್ತಾರೆ. ಫಾರ್ಗಿವ್ ಮೀ, ಕ್ಷಮಿಸಿಬಿಡು ಅಂತ ಹೇಳ್ತಾಳೆ. ಯಂಗ್ ಅಸೆಟಿಕ್, ತರುಣ ಸನ್ಯಾಸಿಯೇ ನನ್ನನ್ನು ಕ್ಷಮಿಸಿಬಿಡು ಅಂತ ಆ ಮಹಿಳೆ ಹೇಳಿದಳು. ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್. ಗ್ರೇಸಿಯಸ್ಲಿ ಅಂದರೆ ಕೈಂಡ್ಲಿ, ದಯಾಳುವಾಗಿ ನನ್ನ ಮನೆಗೆ ಬಾ ಅಂತ. ದ ಡಸ್ಟಿ ಅರ್ತ್ ಈಸ್ ನಾಟ್ ಫಿಟ್ ಬೆಡ್ ಫಾರ್ ಯು. ದ ಡಸ್ಟಿ ಅರ್ತ್, ಈ ಧೂಳು ತುಂಬಿದ ಭೂಮಿ ನಿನಗೆ ಒಳ್ಳೆಯ ಹಾಸಿಗೆ ಅಲ್ಲ, ಉತ್ತಮವಾದ ಹಾಸಿಗೆ ಅಲ್ಲ, ಇದು ನಿನಗೆ ಫಿಟ್ ಅಲ್ಲ ಅಂತ. ನಾಟ್ ಫಿಟ್ ಬೆಡ್ ಫಾರ್ ಯು. ಆವಾಗ ದ ಯಂಗ್ ಅಸೆಟಿಕ್, ಈ ತರುಣ ಸನ್ಯಾಸಿ ಏನು ಹೇಳ್ತಾನೆ? ವುಮನ್ ಗೋ ಆನ್ ಯುವರ್ ವೇ. ನೀನು ಯಾವುದಕ್ಕೆ ಹೊರಟಿದೆಯಾ ನಿನ್ನ ದಾರಿಯನ್ನು ನೀನು ನೋಡ್ಕೊಂಡು ಹೋಗು ಅಂತ ಹೇಳ್ತಾನೆ. ವುಮನ್ ಗೋ ಆನ್ ಯುವರ್ ವೇ, ನೀನು ಹೋಗು. ವೆನ್ ದ ಟೈಮ್ ಈಸ್ ರೈಪ್ ಐ ವಿಲ್ ಕಮ್ ಟು ಯು. ವೆನ್ ದ ಟೈಮ್ ಈಸ್ ರೈಪ್, ಟೈಮ್ ಈಸ್ ರೈಪ್ ಅಂದರೆ ಕಾಲ ಪಕ್ವವಾದಾಗ, ರೈಪ್ ಅಂದರೆ ಪಕ್ವವಾಗು. ವೆನ್ ದ ಟೈಮ್ ಈಸ್ ರೈಟ್, ಕಾಲ ಪಕ್ವವಾದಾಗ ಐ ವಿಲ್ ಕಮ್ ಟು ಯು, ನಾನೇ ನಿನ್ನ ಬಳಿಗೆ ಬರ್ತೀನಿ ಅಂತ ಹೇಳ್ತಾನೆ. ಸಡನ್ಲಿ ದ ಬ್ಲ್ಯಾಕ್ ನೈಟ್ ಶೋಡ್ ಇಟ್ಸ್ ಟೀತ್ ಇನ್ ಎ ಫ್ಲ್ಯಾಶ್ ಆಫ್ ಲೈಟ್ನಿಂಗ್. ಆ ಕತ್ತಲೆಯ ರಾತ್ರಿಯಲ್ಲಿ ಒಂದು ಮಿಂಚು ಬಂತು. ಶೋಡ್ ಇಟ್ಸ್ ಟೀತ್, ಕವಿ ಅದನ್ನು ಒಂದು ಬಿಳಿಯಾದ ಹಲ್ಲಿಗೆ ಹೋಲಿಸಿದ್ದಾನೆ. ಒಂದು ಬೆಳ್ಳನೆಯ ಹಲ್ಲು ಕಂಡಂತೆ ಮಿಂಚು, ಎ ಫ್ಲ್ಯಾಶ್ ಆಫ್ ಲೈಟ್ನಿಂಗ್ ಕಾಣಿಸ್ತು. ಲೈಟ್ನಿಂಗ್, ಬೆಳಕು ಬಿಳಿಯಾದ ಹಲ್ಲಿನಂಗೆ ಒಮ್ಮೆ ಕಾಣಿಸ್ತು. ದ ಸ್ಟಾರ್ಮ್ ಗ್ರೋಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ. ದ ಸ್ಟಾರ್ಮ್, ಬಿರುಗಾಳಿ, ಗ್ರೋಲ್ಡ್ ಫ್ರಮ್ ದ ಕಾರ್ನರ್ ಆಫ್ ದ ಸ್ಕೈ, ಆಕಾಶದ ಮೂಲೆಯಿಂದ ಒಂದು ಬಿರುಗಾಳಿಯ ಒಂದು ಶಬ್ದ. ಗ್ರೌಲ್ಡ್ ಅಂದರೆ ಲಾಂಗ್ ಡೀಪ್ ಸೌಂಡ್ ಆರ್ ಸಿರೀಸ್ ಆಫ್ ಸೌಂಡ್ಸ್ ಅಂತ. ಒಂದು ಬಿರುಗಾಳಿಯ ಒಂದು ನಿರಂತರವಾದ ಒಂದು ನಿಡಿದಾದ ಶಬ್ದ ಕೇಳಿಬಂತು ಆಕಾಶದ ಮೂಲೆಯಿಂದ. ಆ್ಯಂಡ್ ದ ವುಮನ್ ಟ್ರಂಬಲ್ಡ್ ಇನ್ ಫಿಯರ್ ಆಫ್ ಸಮ್ ಅನ್ನೋನ್ ಡೇಂಜರ್. ಯಾವುದೋ ಅನ್ನೋನ್ ಡೇಂಜರ್, ಗೊತ್ತಿಲ್ಲದ ಒಂದು ಅಪಾಯ ಆಗ್ತದೆ ಎಂದು ತಿಳಿದುಕೊಂಡು ಆ ಮಹಿಳೆ ಟ್ರಂಬಲ್ಡ್, ನಡುಗಿದಳು. ಎ ಇಯರ್ ಹ್ಯಾಸ್ ನಾಟ್ ಎಟ್ ಪಾಸ್ಡ್. ಇಟ್ ವಾಸ್ ಈವ್ನಿಂಗ್ ಆಫ್ ಎ ಡೇ ಇನ್ ಏಪ್ರಿಲ್ ಇನ್ ಸ್ಪ್ರಿಂಗ್ ಸೀಸನ್. ಇನ್ನೂ ಒಂದು ವರ್ಷ ಕೂಡ ಕಳೆದಿರಲಿಲ್ಲ. ಇಟ್ ವಾಸ್ ಈವ್ನಿಂಗ್ ಡೇ ಆಫ್ ಎ ಡೇ ಇನ್ ಏಪ್ರಿಲ್. ಏಪ್ರಿಲ್ ತಿಂಗಳ ಒಂದು ಸಂಜೆ. ಇನ್ ಸ್ಪ್ರಿಂಗ್ ಸೀಸನ್, ಆ ವಸಂತ ಕಾಲದ ಸಂಜೆ. ದ ಬ್ರಾಂಚಸ್ ಆಫ್ ದ ವೇಸೈಡ್ ಟ್ರೀಸ್. ವೇಸೈಡ್ ಟ್ರೀಸ್ ಅಂದರೆ ಆ ದಾರಿಯ ಪಕ್ಕದಲ್ಲಿರುವ ಗಿಡಗಳ ಕೊಂಬೆಗಳು. ವೇರ್ ಫುಲ್ ಆಫ್ ಬ್ಲಾಸಮ್. ಫುಲ್ ಆಫ್ ಬ್ಲಾಸಮ್ ಅಂದರೆ ಪೂರ್ಣ ಹೂವಿನಿಂದ ಅರಳಿ ನಿಂತಿವೆ. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಕೇಮ್ ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್ ಫ್ರಮ್ ಅಫಾರ್. ಆ ಗಿಡಗಳಿಂದ ಒಂದು ಸಂತೋಷದ ಉಲ್ಲಾಸದ ನಾದ. ಗೇ ನೋಟ್ಸ್ ಆಫ್ ದ ಫ್ಲೂಟ್, ಒಂದು ಕೊಳಲಿನ ನಾದ. ಗೇ ನೋಟ್ಸ್ ಆಫ್ ದ ಫ್ಲೂಟ್ ಅಂದರೆ ಒಂದು ಸಂತೋಷದ ಉಲ್ಲಾಸದ ಕೊಳಲಿನ ನಾದ. ಫ್ಲೋಟಿಂಗ್ ಇನ್ ದ ವಾರ್ಮ್ ಸ್ಪ್ರಿಂಗ್ ಏರ್, ಆ ವಸಂತ ಕಾಲದ ಗಾಳಿಯಲ್ಲಿ, ಒಂದು ಉಷ್ಣದ ಗಾಳಿಯಲ್ಲಿ ತೇಲುತ್ತಾ ಬರುತ್ತಿದೆ. ಎಲ್ಲಿಂದ? ಫ್ರಮ್ ಅಫಾರ್, ಫಾರ್ ಅವೇ ಅಂದರೆ ತುಂಬ ದೂರದಿಂದ ಆ ನಾದ
ಒಂದು ಸುಮಧುರವಾದ ಸಂತೋಷದ ನಾದ ಕೇಳಿ ಬರ್ತಾ ಇದೆ. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್ ಆ್ಯಂಡ್ ಸ್ಟುಡ್ ಅಟ್ ದ ಬೇಸ್ ಆಫ್ ದ ರ್ಯಾಂಪರ್ಟ್. ಉಪಗುಪ್ತ ಪಾಸ್ಡ್ ಥ್ರೂ ದ ಸಿಟಿ ಗೇಟ್ಸ್, ಆ ನಗರದ ಬಾಗಿಲಿನಿಂದ ಹಾದು, ಸ್ಟುಡ್ ಎಟ್ ದ ಬೇಸ್ ಆಫ್ ದ ರ್ಯಾಂಪರ್ಟ್. ರ್ಯಾಂಪರ್ಟ್ ಅಂದರೆ ಎ ಹೈ ವೈಡ್ ವಾಲ್ ಆಫ್ ದ ಅರ್ತ್ ಬಿಲ್ಟ್ ಅರೌಂಡ್ ದ ಟೌನ್. ಒಂದು ಎತ್ತರದ ಒಂದು ಗೋಡೆ, ನಗರವನ್ನು ಸುತ್ತುವರೆದಿರುವಂತಹ ಒಂದು ಎತ್ತರದ ಗೋಡೆ. ಅಲ್ಲಿ ನಗರದ ಬಾಗಿಲಿಂದ ಹಾಯ್ದು ಬಂದ. ವಾಸ್ ದಟ್ ಎ ವುಮನ್ ಲೈಯಿಂಗ್ ಎಟ್ ಹಿಸ್ ಫೀಟ್ ಇನ್ ದ ಶ್ಯಾಡೋ ಆಫ್ ದ ಮ್ಯಾಂಗೋ ಗ್ರೂವ್. ಆ ಕತ್ತಲೆಯಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ. ಆ ಮಾವಿನ ತೋಪಿನ ನೆರಳಿನಲ್ಲಿ ಮಲಗಿರುವುದು ಮಹಿಳೆಯೇ? ಅವನ ಪಾದದ ಬಳಿ ಹೊರಗಿರುವುದು ಮಹಿಳೆಯೇ ಅಂತ ಪ್ರಶ್ನೆ ಬರುತ್ತೆ. ಅಂದರೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಒಬ್ಬ ಮಹಿಳೆ ಅವನ ಪಾದದ ಬಳಿ ಹೊರಗಿರುವಂತೆ ಕಾಣ್ತಾ ಇದೆ ಆ ಮಾವಿನ ತೋಪಿನ ನೆರಳಿನಲ್ಲಿ. ಸ್ಟ್ರಕ್ ವಿತ್ ಅ ಬ್ಲ್ಯಾಕ್ ಪೆಸ್ಟಿಲೆನ್ಸ್, ಹರ್ ಬಾಡಿ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಸ್ಟ್ರಕ್ ವಿತ್ ಅ ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂದರೆ ಅವಳ ಶರೀರ ಸ್ಟ್ರಕ್ ಅಂದರೆ ಅಫೆಕ್ಟೆಡ್ ವಿತ್ ಅ ಬ್ಲ್ಯಾಕ್ ಪೆಸ್ಟಿಲೆನ್ಸ್. ಬ್ಲ್ಯಾಕ್ ಪೆಸ್ಟಿಲೆನ್ಸ್ ಅಂದರೆ ಇಟ್ ಈಸ್ ಅನ್ ಇನ್ಫೆಕ್ಷಿಯಸ್ ಡಿಸೀಸ್ ದಟ್ ಸ್ಪ್ರೆಡ್ಸ್ ಕ್ವಿಕ್ಲಿ ಆ್ಯಂಡ್ ಕಿಲ್ಸ್ ಎ ಲಾಟ್ ಆಫ್ ಪೀಪಲ್. ಇಲ್ಲಿ ಒಂದು ರೋಗ, ಒಂದು ಮೈಲಿ ಬೇನೆ ಅಥವಾ ಸಿಡುಬು ರೋಗ, ಸಿಡುಬು ಬೇನೆ ಅವಳ ಶರೀರಕ್ಕೆ ಆವರಿಸಿದೆ. ಅದರ ಆ ಸಿಡುಬಿನ ಹುಣ್ಣುಗಳ ರಸಿಕೆ, ಸ್ಪಾಟೆಡ್ ವಿತ್ ಅ ಸೋರ್ಸ್ ಅಂದರೆ ಆ ಹುಣ್ಣುಗಳು ಒಂದು ಗುಳ್ಳೆಯಾಗಿ ಒಡೆದು ಸೋರ್ತವು. ಸ್ಮಾಲ್ ಪಾಕ್ಸ್, ಸಿಡುಬು. ಈಗ ಎಲ್ಲ ವ್ಯಾಕ್ಸಿನೇಷನ್ ಬಂದಿರೋದ್ರಿಂದ ಅವು ನಿಮಗೆ ಕಾಣಲು ಸಿಗೋದಿಲ್ಲ, ತುಂಬ ಕಡಿಮೆ. ಈ ಸ್ಮಾಲ್ ಪಾಕ್ಸ್, ಈ ಗುಳ್ಳೆ ಒಡೆದು ಸೋರ್ತಾ ಇರುವ ಆ ಒಂದು ಹುಣ್ಣುಗಳ ರಸಿಕೆಯಿಂದ ಅವಳ ದೇಹ ತುಂಬಿಕೊಂಡಿದೆ. ಸ್ಟ್ರಕ್ ವಿತ್ ಅ ಬ್ಲ್ಯಾಕ್ ಪೆಸ್ಟಿಲೆನ್ಸ್, ಹರ್ ಬಾಡಿ ಸ್ಪಾಟೆಡ್ ವಿತ್ ಸೋರ್ಸ್ ಆಫ್ ಸ್ಮಾಲ್ ಪಾಕ್ಸ್. ಶಿ ವಾಸ್ ಹರಿಡ್ಲಿ ಡ್ರೈವನ್ ಅವೇ ಫ್ರಮ್ ದ ಟೌನ್ ಟು ಅವಾಯ್ಡ್ ಹರ್ ಪಾಯ್ಸನಸ್ ಕಂಟ್ಯಾಜಿಯನ್. ತನ್ನ ಈ ವಿಷಕಾರಿ ಸೋಂಕು, ಪಾಯ್ಸನಸ್ ಕಂಟ್ಯಾಜಿಯನ್, ಬೇರೆಯವರಿಗೆ ಹರಡಬಾರದು ಅಂತ ತಿಳಿದುಕೊಂಡು ಶಿ ವಾಸ್ ಹರಿಡ್ಲಿ ಡ್ರೈವನ್ ಅವೇ, ಅವಸರವಾಗಿ ಓಡಿ ಬಂದಿದ್ದಾಳೆ. ಫ್ರಮ್ ದ ಟೌನ್, ನಗರದಿಂದ ಹೊರಗೆ ಓಡಿ ಬಂದಿದ್ದಾಳೆ. ಅಂದರೆ ಬೇರೆಯವರಿಗೆ ಅದು ಹಬ್ಬಬಾರದು ಅಂತ ತಿಳಿದುಕೊಂಡು ಓಡಿ ಬಂದಿದ್ದಾಳೆ. ದ ಅಸೆಟಿಕ್ ಸ್ಯಾಟ್ ಬೈ ಹರ್ ಸೈಡ್. ಅಸೆಟಿಕ್ ಅಂದರೆ ಈ ಸನ್ಯಾಸಿ, ಬೈರಾಗಿ, ಈ ವೃತಬದ್ಧನಾದಂಥ ಸನ್ಯಾಸಿ. ಸ್ಯಾಟ್ ಬೈ ಹರ್ ಸೈಡ್, ಅವಳ ಪಕ್ಕದಲ್ಲಿ ಕುಳಿತು, ಟುಕ್ ಹರ್ ಹೆಡ್ ಆನ್ ಹಿಸ್ ನೀಸ್, ಮೊಣಕಾಲ ಮೇಲೆ ಅವಳ ತಲೆಯನ್ನು ತೆಗೆದುಕೊಂಡ. ಆ್ಯಂಡ್ ಮಾಯಿಸ್ಟನ್ಡ್ ಹರ್ ಲಿಪ್ಸ್ ವಿತ್ ವಾಟರ್, ಅವಳ ತುಟಿಗಳನ್ನು ನೀರಿನಿಂದ ಒದ್ದೆ ಮಾಡಿದ. ಆ್ಯಂಡ್ ಸ್ಮಿಯರ್ಡ್ ಹರ್ ಬಾಡಿ ವಿತ್ ಸ್ಯಾಂಡಲ್ ಬಾಮ್. ಸ್ಮಿಯರ್ಡ್ ಹರ್ ಬಾಡಿ, ಸ್ಮಿಯರ್ಡ್ ಅಂದರೆ ಅಪ್ಲೈಡ್. ಸ್ಯಾಂಡಲ್ ಬಾಮ್, ಗಂಧದ ಒಂದು ಬಾಮ್, ಒಂದು ಔಷಧವನ್ನು ಅವಳ ದೇಹಕ್ಕೆ ಸವರಿದ. ಹೂ ಆರ್ ಯು ಮರ್ಸಿಫುಲ್ ಒನ್ ಆಸ್ಕ್ಡ್ ದ ವುಮನ್. ಆ ಮಹಿಳೆ ಕೇಳಿದಳು, ಹೂ ಆರ್ ಯು, ನೀನು ಯಾರು? ಮರ್ಸಿಫುಲ್ ಒನ್, ಇಂತಹ ದಯಾಳುವಾದ ನೀನು ಯಾರು? ದ ಟೈಮ್ ಎಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್, ರಿಪ್ಲೈಡ್ ದ ಯಂಗ್ ಅಸೆಟಿಕ್. ಕೊನೆಗೂ ಆ ಕಾಲ ಬಂದೇ ಬಿಡ್ತು, ನಾನು ನಿನ್ನನ್ನು ಭೇಟಿಯಾಗುವ ಆ ಕಾಲ ಬಂದೇ ಬಿಡ್ತು, ನಾನು ಇಲ್ಲಿ ಬಂದಿದ್ದೀನಿ ಅಂತ ಉಪಗುಪ್ತ ಹೇಳಿದ. ಅವನು ಹಿಂದೆ ಹೇಳಿದ್ದ,
ಟೈಮ್ ರೈಪ್ ಆದಾಗ ಅಂತ. ಯಾವಾಗ ಕಾಲ ಪಕ್ವವಾದಾಗ ನಾನು ನಿನ್ನ ಭೇಟಿ ಆಗ್ತೀನಿ ಅಂತ ಹಿಂದೆ ಅವಳಿಗೆ ಮಾತು ಕೊಟ್ಟಿದ್ದ. ಅದಕ್ಕೆ ಹೇಳ್ತಾನೆ, ದ ಟೈಮ್ ಎಟ್ ಲಾಸ್ಟ್ ಕಮ್ ಟು ವಿಸಿಟ್ ಯು ಆ್ಯಂಡ್ ಐ ಆಮ್ ಹಿಯರ್. ಆ ಭೇಟಿಯ ಸಮಯ ಬಂದೇ ಬಿಡ್ತು, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ರಿಪ್ಲೈಡ್ ಉತ್ತರ ಕೊಟ್ಟ. ದ ಯಂಗ್ ಅಸೆಟಿಕ್. ಅಸೆಟಿಕ್ ಅಂದರೆ ಒಂದು ಸನ್ಯಾಸಿ. ಇಲ್ಲಿಗೆ ಈ ಪದ್ಯ ಮುಗಿಯಿತು. ಮುಂದಿನ ಪದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.